ಏನು ಇವತ್ತು ನಮ್ಮ ಸ್ಟೇಷನ್ ಅಲ್ಲಿ ಎಲ್ಲಾ ಹಳ್ಳಿಗಳ ಹಿರಿಯ ನಾಗರಿಕರು ಹಾಗೆ ವಿವಿಧ ಸಮುದಾಯಗಳ ಮುಖಂಡರು ಮತ್ತೆ ವಿವಿಧ ಸಂಘ ಸಂಸ್ಥೆಗಳ ಅಂದ್ರೆ ಗಣೇಶ ಪ್ರತಿಷ್ಠಾಪನಾ ಕಮಿಟಿ ಇರುತ್ತಲ್ಲ ಅದರ ಮುಖ್ಯಸ್ಥರು ಹಾಗೆ ಹಿರಿಯ ನಾಗರಿಕರು ಮತ್ತೆ ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ನಿಮ್ಗೆಲ್ರಿಗೂ ತುಂಬಾ ಧನ್ಯವಾದಗಳು. ಏನಂತಂದ್ರೆ ಇದು ಕಾರ್ಯಕ್ರಮದ ಅಂದ್ರೆ ಈ ಸಭೆಯ ಮುಖ್ಯ ಉದ್ದೇಶ ಏನಂತಂದ್ರೆ ಶಾಂತಿಯುತವಾಗಿ ಮುಂಬರುವಂತಹ ಹಬ್ಬಗಳು ನಡಿಬೇಕು ಅಂತೇಳಿ ಗಣೇಶನ ಕೂರಿಸೋದ್ರಿಂದ ಹಿಡಿದು ಗಣೇಶ ಎಮೋಷನ್ ಆಗೋವರೆಗೂ ಕೂಡ ಎಲ್ಲಾ ರೀತಿಯಿಂದ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ತಿರ್ತೀರಾ ನಿಮ್ಮ ಹಳ್ಳಿಗಳಲ್ಲಿ. ಅವುಗಳು ಕೂಡ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ದೇನೆ ಅಲ್ಲಿರುವಂತಹ ಪಬ್ಲಿಕ್ಸಿಗಾಗಿರ್ಬೋದು ಸ್ಟೂಡೆಂಟ್ಸಿಗಾಗಿರ್ಬೋದು ಯಾವುದೇ ರೀತಿ ತೊಂದರೆ ಕೊಡದೇನೆ ಶಾಂತ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಬೇಕಾಗುತ್ತೆ. ಹಾಗೆ ಗಣೇಶನನ್ನ ಕೂರಿಸುವ ಸಂದರ್ಭದಲ್ಲಿ ಆರ್ಗನೈಸರ್ಸ್ ಅಂತ ಇರ್ತಾರೆ, ಅಂದ್ರೆ ಕಮಿಟಿಗಳಲ್ಲಿ ಅಂದ್ರೆ ಮುಸ್ಲಿಂ ಕಮಿಟಿಗಳಾಗಿರ್ಬೋದು ಹಾಗೆ ಹಿಂದೂ ಕಮಿಟಿಗಳಲ್ಲಾಗಿರ್ಬೋದು ನಿಮ್ಮ ಕಮಿಟಿಗಳಲ್ಲಿ ಆರ್ಗನೈಸರ್ಸ್ ಅಂತ ಇರ್ತಾರೆ. ಅಂದ್ರೆ ಅವರು ಹುಡುಗರಾಗಿರ್ತಾರೆ, ಅಂದ್ರೆ ಯೂತ್ಸ್. ಅವರಿಗೆ ಹೇಳ್ಬೇಕು, ಅವರು ಸ್ವಲ್ಪ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಫುಲ್. ಈ ಸಂಜೆ ಸಮಾರಂಭಕ್ಕೆ ಎಲ್ಲರೂ ಇರುತ್ತೆ. ಮೊದಲಾಗಿ ನಮಸ್ಕಾರ ಮೇಡಮ್, ಆಲ್ರೆಡಿ ಸವಿಸ್ತರವಾಗಿ ಎಲ್ಲ ಹೇಳಿದಾರೆ ಅಂತ ಹೇಳಿದರು. ಏನಿಲ್ಲ, ಮೇನ್ ಇದು ನಾನು ಡೈರೆಕ್ಟ್ ಪಾಯಿಂಟ್ ಬಂದುಬಿಡ್ತೀನಿ. ಕರೆದಿರೋ ಉದ್ದೇಶ ಒಂದೇ, ಗಣೇಶ ಹಬ್ಬ ಮತ್ತು ನಮ್ದು ಈದ್ ಮಿಲಾದ್ ಒಂದೇ ತಿಂಗಳಲ್ಲಿ ಮತ್ತು ಒಂದೇ ದಿನ ಬಂದಿರೋದ್ರಿಂದ ಲಾಸ್ಟ್ ಟೈಮ್ ಇದೇ ಸೇಮ್ ಬಂದಿತ್ತು. ಸೊ ಲಾಸ್ಟ್ ಟೈಮ್ ಇದೇ ಸೇಮ್ ಬಂದಿರೋದ್ರಿಂದ ಪ್ರತಿ ಸಲ ನಾವು ಪ್ರಿಕಾಷನ್ಸ್ ಏನು ತಗೋಬೇಕು, ಮೆಜರ್ಮೆಂಟ್ಸ್ ಏನಿದೆ ಎಲ್ಲ ನಮ್ಮ ಕಡೆ ಬಂದೇ ಇರುತ್ತೆ. ನಮಗೇನಾಗುತ್ತೆ, ಗೈಡ್ಲೈನ್ಸ್ ಹಂಗೆ ಬಂದೇ ಬರುತ್ತೆ. ಡೇ ಬೈ ಹಂಗಾದ್ರೆ ನಮ್ಗೆ ಆ್ಯಕ್ಚುಲಿ ಹೈಕೋರ್ಟಿಂದ ಒಂದು ಗೈಡ್ಲೈನ್ಸ್ ಬಂದರೆ ನಮ್ಮ DG IG ಸಾಹೇಬ್ರನ್ನ ಒಂದು ಗೈಡೆನ್ಸ್ ಬರುತ್ತೆ. ಆಮೇಲೆ ಅದನ್ನ ಫಿಲ್ಟರ್ ಆಗಿ ಮತ್ತೆ ನಮ್ಮ SP ಸರ್ ನಮ್ಗೆ ಗೈಡೆನ್ಸ್ ಕೊಡ್ತಾರೆ. ಒಂದೇ ಮೋಟಿವ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಯಾವುದೇ ತರಹದ ಹಬ್ಬ ಆಚರಣೆ ಮಾಡ್ತೀವಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ. ಅದೊಂದೇ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಸ್ವಲ್ಪ ಪ್ರಿಕಾಷನ್ಸ್ ತಗೋತಾ ಇರ್ತೀವಿ. ಗಣಪತಿನ ಕುಂಚೊಂದಂದು ಹಿಡಿದು ಗಣಪತಿನ ವಿಸರ್ಜನೆ ಮಾಡುವವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ. ಅಲ್ಲಿ ಯಾವುದೇ ಥರ ಒಂದು ಅಹಿತಕರ ಘಟನೆ ನಡಿಬಾರ್ದು, ನೋಡ್ಕೊಡ್ರಿ. ಏನಂತೇಳಿ ನಮ್ಮ ಡೇ ಬೈ ನಮ್ಮ ಸಿಬ್ಬಂದಿಗಳೇನು ಒಂದೆರಡು ತಿಂಗಳು ಹಬ್ಬ ಸ್ಟಾರ್ಟ್ ಆದ ಇವಾಗ ನಮ್ಮ ಸಿಬ್ಬಂದಿಗಳೇನು ಮನೆ ಹೋಗೋದೇ ಕಡಿಮೆ, ಜಾಸ್ತಿ ಇದ್ದಾರೆ. ನಿಮ್ಮ ಊರಿಗೆ ಬೀಟಿಗೆ ಜಾಸ್ತಿ ಇರ್ತಾರೆ. ಅದಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ ಆಗಿರುತ್ತೆ. ಪ್ರತಿ ಸಲ ನಾವು ಗಣಪತಿ ಇಟ್ಮೇಲೆ ಇವಾಗ ಗೈಡೆನ್ಸ್ ಮುಂಚೆ ಬೇರೆ ಇತ್ತು. ನಾನೇ ಒಂದು 5 ವರ್ಷ 4 ವರ್ಷ ಹಿಂದ್ಗಡೆ ನಾನು ಸ್ಟೂಡೆಂಟ್ ಆದಾಗ ಗಣಪತಿ ಹಬ್ಬಕ್ಕೆ ಮಸ್ತ್ ವಿಜೃಂಭಣೆ ಮಾಡೋಣ ಅಂತ ನಾ ಯಾವಾಗ ಈ ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಅದರು ಎಷ್ಟು ತೊಂದರೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಂತ. ತೊಂದರೆ ಅನ್ನೋದಕ್ಕಿಂತ ಇಷ್ಟೆಲ್ಲ ರೂಲ್ಸ್ ಅದ ಗೊತ್ತಿರಲ್ಲ ನಮಗೆ. ಗಣಪತಿ ಇಡ್ತಾರೆ, ಅದನ್ನ ವಿಸರ್ಜನೆ ಮಾಡೋ ಟೈಮಲ್ಲಿ ಏನಾಗುತ್ತೆ, ಯಾರು ಹೋಗ್ತಾರೆ, ಗಣಪತಿ ಕುಂತಾಗ ಅಲ್ಲಿ ಪವರ್ ಸಪ್ಲೈ ಎಲ್ಲಿಂದ ತಗೊಂತೀರಾ, ಅಲ್ಲಿ ಯಾರು ನೋಡ್ಕೊತಾರೆ, ಅವ್ರ ಕಾವಲುಗಾರ ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಎಷ್ಟು ದಿನಕ್ಕೆ ವಿಸರ್ಜನೆ ಮಾಡ್ತಾರೆ ಅಂತೇಳಿ ಎಲ್ಲ ಪ್ರೊಸೀಜರ್ ಬಂದೇ ಬರುತ್ತೆ. ನಮಗೆ ಹೈಕೋರ್ಟಿಂದ ಸರಿ ಸುಮಾರು 50 ಪಾಯಿಂಟ್ಸ್ ಗೈಡ್ಲೈನ್ಸ್ ಇರುತ್ತೆ ಡೈಲಿ ಮಾನಿಟರಿಂಗ್ ಮಾಡೋದ್ರಿಂದ ಹಿಡಿದು. ಬಟ್ ಅದನ್ನ 50 ಪಾಯಿಂಟ್ನ ನಿಮ್ಮ ಮೇಲೆ ಭಾರ ಹೇರಕ್ಕಾಗಲ್ಲ. ಯಾಕಂದ್ರೆ ಸಂಪ್ರದಾಯ ಧರ್ಮಗಳನ್ನು ಬಂದಾಗ ಆಚರಣೆ ಮಾಡಲೇಬೇಕಾಗತ್ತೆ. ಕೋರ್ಟು ಮತ್ತೆ ಕಾನೂನು ಕಚೇರಿ ಇದ್ರೂ ಕೂಡ ಒಂದು ಸಂಪ್ರದಾಯನ ಹಂಗೆ ಮಾಡಲೇಬೇಕಾಗತ್ತೆ, ಬಿಡೋಕೆ ಬರಲಾಗೆ ಇರುತ್ತೆ. ಅದಕ್ಕೋಸ್ಕರ ನಮಗೆ ನಮ್ಮ ಸಮಾಜದ ಮುಖಂಡರು, ನಮ್ಮ ಯಾವುದು ಯಾರು ಇರ್ತಾರೆ ಈ ಲೀಡರ್ಸ್ಗಳು ಅಂತ, ಅವ್ರ ಕಡೆಯಿಂದ ನಮಗೆ ಸಹಕಾರ ಕೊಟ್ಟಾಗ ಆಟೋಮೆಟಿಕ್ ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ಈ ಒಂದು ನೀವು ಕೊಡ್ಲಿಕ್ಕೆ ಅಂದ್ರೆ ನಮ್ಮ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಭಾಷೆನೇ ತೊಗೊಂಡ್ಬಿಟ್ಟಿರ್ತೀವಿ ಇಲ್ಲಿ ಬರುವಾಗ. ನಾವು ಯಾವುದೇ ಜಾತಿ ಧರ್ಮ ಪಂಕ್ತಿ ಏನು ನೋಡದೆ ಕಷ್ಟದಲ್ಲಿದ್ದ ಸಹಾಯ ಮಾಡ್ತೀವಿ ಅಂತೇಳಿ. ಅದಕ್ಕೋಸ್ಕರ ಇವಾಗ ಏನಾಗಿದೆ ರೂಲ್ಸ್ ಅಂದ್ರೆ ಪ್ರತಿ ವರ್ಷನೇ ಏನಾಯ್ತು ನಿಮ್ಗೆ ಗೊತ್ತಿದೆ, ನಮ್ಮ ಜರ್ನಲಿಸ್ಟ್ಗಾಗಲಿ ನಮ್ಮ ಆಫೀಸರ್ಸ್ ಗೊತ್ತಿರುತ್ತೆ. ಮುಂಚೆ ನಮ್ದು ಹಳೆ ಕಾನೂನು ಇತ್ತು, IPC CRPC ಅಂತ ಇದ್ವು ಎಲ್ಲ. ಇವಾಗ ಏನಾಗಿದೆ, BNS ಹೊಸ ಕಾನೂನು ಬಂದಿದೆ. ಹೊಸ ಬಂದಿದೆ ಅಂತ ನಮಗೆ ಜಾಸ್ತಿ ಜವಾಬ್ದಾರಿ ಬಂದಿದೆ. ಜವಾಬ್ದಾರಿ ಇನ್ ದಿ ಸೆನ್ಸ್ ಏನಂತಂದ್ರೆ ಯಾವ ತರ ಕ್ರೈಮ್ ನಡೀತಿದ್ದಾವೆ, ಯಾವ ತರ ಏನ್ ಮಾಡ್ತೀವಿ, ಸಮಾಜದಲ್ಲಿ ಏನಾಗುತ್ತೆ, ನಾವು ಏನ್ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತೇಳಿ. ಅದಕ್ಕೋಸ್ಕರ ಗಣಪತಿ ನಾ ಸ್ಟಾರ್ಟಿಂಗ್ ಹೇಳ್ತೀನಿ, ನಾನು 4 ವರ್ಷ ಸರ್ವಿಸ್ ಬೆಳಗಾಂ ಡಿಸ್ಟಿಕಲ್ಲೇ ಮಾಡಿದ್ದೇನೆ. ನಿಮ್ಗೆ ಗೊತ್ತು, ಬೆಳಗಾಂ ಒಂದು ದೊಡ್ಡ ಜಿಲ್ಲೆ. ಅಲ್ಲಿ ನಮ್ದು ಜಮಖಂಡಿ, ಬಾಗಲಕೋಟೆ, ಹುನಗುಂದ 3 ಸಬ್ ಡಿವಿಷನ್ ಇದ್ರೆ 6 ಸಬ್ ಡಿವಿಷನ್ ಇದೆ, 6 DSPಗಳಿದ್ದಾರೆ ಅಲ್ಲಿ. ಸೊ ಅಲ್ಲಿ ಒಂದೊಂದು ಏರಿಯಾಕ್ಕೆ ಒಂದೊಂದು ಬೇರೆ, ನಂದಗಡದಲ್ಲಿ ಬೇರೆ ಇರ್ತೈತಿ, ಸದಲ್ಗದಲ್ಲಿ ಬೇರೆ ಇತ್ತು, ರಾಮದುರ್ಗದಲ್ಲಿ ಬೇರೆ ಇದೆ. ಆಯಾ ಜಿಯೋಗ್ರಫಿಕಲ್ ಏರಿಯಾಕ್ಕೆ ಬೇರೆ ಬೇರೆ ಇರ್ತಾರೆ, ಆಚರಣೆ ಪದ್ಧತಿ ಬೇರೆ ಇರುತ್ತೆ. ನಾನು ಇಷ್ಟು 4 ವರ್ಷ ಮಾಡಿದ್ದೀನಿ, ಎಲ್ಲಿ ಯಾವುದೇ ತರ ಗಣಪತಿ ಹಬ್ಬದ ಮತ್ತೆ ಈ ಹೋದ ವರ್ಷನ ಮಾಡಿದಾಗ ಇದ್ಮೇಲೆ ಒಂದೇ ತರ ಬಂದಿದ್ದು, ಎಲ್ಲಿ ಅಹಿತಕರ ಘಟನೆಗಳನ್ನ ಆಗ್ಲಿಲ್ಲ. ಯಾಕಂದ್ರೆ ಆಗೋಕೆ ಎಲ್ಲಿ ಆಸ್ಪದ ನಮ್ಮ ಹಿಂದೂಗಳಾಗ್ಲಿ ನಮ್ಮ ಮುಸ್ಲಿಂ ಬಾಂಧವರಾಗ್ಲಿ ಯಾವುದೇ ಆಸ್ಪದ ಕೊಡ್ಲಿಲ್ಲ. ಯಾಕಂತಂದ್ರೆ ನಮ್ಮ ಮುಖ್ಯ ಅತಿಥಿಗಳಾಗಿರೋಂಥ ಎಲ್ಲಿ ನೋಡ್ರಿ ಸ್ವಾಗತ ಕೊಡ್ತೇನೆ ನಮ್ಮ ಡಿಪಾರ್ಟ್ಮೆಂಟಿಂದ. ಅದಕ್ಕೋಸ್ಕರ ನಮ್ಮ ಯುವಕರು ಮಂಡಳಿ ಜಾಸ್ತಿ ಫೋಕಸ್ ನಮ್ಗೆಲ್ಲ ಹೊಸ ಕಾನೂನು 15 ಇಲ್ಲಿ ಏನು ಕುಂತಾರ ನಮ್ಮ ಹಿರಿಯ ಮುಖಂಡರು, ಲೀಡರ್ಸ್ ಅಂತ ಏನು ಕರಿತಿರ್ಲಿಲ್ಲ, ಹಿರಿಯರ್ ಅಂತ ಕರಿತಿರ್ಲಿಲ್ಲ. ಮುಂಚೆ ನಮಗೊಂದು ಏನು ಪಾಠ ಆ್ಯಕ್ಚುಲಿ ಬಂದಾಗ ಎಲ್ಲರಿಗೂ ನನಗೆ ಸನ್ಮಾನ ಮಾಡಕ್ಕೆ ಬಂದಾಗ ಎಲ್ಲ ಅದನ್ನೇ ಹೇಳ್ತಿದ್ದೆ ನಾನು.
ಹಿರಿಯರು ಮತ್ತೆ ಅವರ ಇರ್ತಕ್ಕಂಥ ಊರಲ್ಲಿ ಮುಖಂಡರು ಇರ್ತಕ್ಕಂಥ ಅದಾದ್ಮೇಲೆನೆ ನಮ್ಗೆ ಪೊಲೀಸ್ ಮತ್ತೆ ಕಾನೂನು ಕಚೇರಿ ಅಂತ ಬಂದಿರೋದು. ಮುಂಚೆನೇ ಇರ್ಲಿಲ್ಲ. ಊರಲ್ಲಿ ಮುಖಂಡ ಇದ್ರೆ ಮುಗೀತು, ಅವ್ರು ಹೇಳಿದ್ರೆ ಹಂಗ ನಡೀತಿಂತ ಅದನ್ನ ನೋಡ್ಕೊಂಡು ಅದನ್ನ ಕಾಪಿ ಮಾಡ್ಕೊಂಡು ಪೊಲೀಸ್ ಮತ್ತೆ ಕಾನೂನು ಕಚೇರಿ ಆಗಿರೋದು. ಅದಕ್ಕಾಗಿ ಹೇಳ್ತಿದ್ದೀನಿ, ಅವ್ರೇನು ನಿಮ್ಗೆ ಕೆಟ್ಟದಕ್ಕಂತೂ ಹೇಳಲ್ಲ, ಅವ್ರೇನು ಒಬ್ಬರ ಪರವಾಗಿಂತೂ ಮಾತಾಡಲ್ಲ. ಅವರು ಹಿರಿಯರಂತಂದಾಗ ಎರಡು ಕಡೆ ನೋಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅವರೇ ಹೇಳ್ತಿರ್ತಾರೆ. ನಿಮ್ಗೆ ಗಣಪತಿ ಕುಂದಿಸುವಾಗ ನಮಗೆ ನೀವು ಎಲ್ಲೆಲ್ಲಿ ಗಣಪತಿ ಕುಂದಿಸ್ತೀರಾ ಅನ್ನೋದು ಮಾಹಿತಿನ ಕರೆಕ್ಟಾಗಿ ನಿಖರವಾಗಿ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಹೋಸಲದು ಒಂದು ನಾವು 100 ಗಣಪತಿ ಕುಂದಿಸಿರ್ತೀವಿ ಅಂದ್ರೆ ಈ ಸ್ಥಳದಲ್ಲಿ ಏನಾಗುತ್ತೆ, ಗಲ್ಲಿ ಸಣ್ಣ ಗಲ್ಲಿಯಲ್ಲಿ ಇನ್ನೊಂದು ಗಣಪತಿ ಇಟ್ಬಿಟ್ಟಿರ್ತೀರಾ. ನಮಗೇನ್ ಮಾಡುತ್ತೆ, 100 ಗಣಪತಿ ಮಾತ್ರ ಮಾಹಿತಿ ಇರುತ್ತೆ ನಮಗೆ. ಈ 101ನೇ ಗಣಪತಿ 102ನೇ ಗಣಪತಿ ನಮ್ಗೆ ಮಾಹಿತಿನೇ ಇರಲ್ಲ. ಇಲ್ಲಿ ಏನಾದ್ರು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಅದು ನಮಗೂ ಗೊತ್ತಿರಲ್ಲ, ಅದು ಡೈರೆಕ್ಟ್ ಆಫೀಸರ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಗಣಪತಿ ಕುಂಡಿಸ್ರಿ, ಏನೇ ಮಾಡ್ರಿ, ನಮ್ಮ ಗಮನಕ್ಕೆ ತಗೊಂಬರ್ರಿ. ನಿಮಗೆ ಏನ್ ಸಹಕಾರ ಬೇಕೋ ಅದು ನಾವು ತಗೊಂತೀವಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲೇ ಯಾವುದೇ ತರದ, ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಗಣಪತಿ ಹಬ್ಬದಲ್ಲಿ ಜಾಸ್ತಿ ಸ್ವಲ್ಪ ವೈಷಮ್ಯಗಳು ಹೊರಗೆ ಬರೋದು, ಕುಡಿದು ಬಿಟ್ಟು ಡ್ಯಾನ್ಸ್ ಮಾಡೋವಾಗ ಅದನ್ನ ಮಾಡೋ, ಲಾಸ್ಟ್ ಟೈಮ್ ಹಂಗ್ ಮಾಡಿದ್ಮೇಲೆ ಇವ್ನು ಬಿಡಬಾರ್ದು, ಹೆಂಗ್ ಮಾಡ್ತಿ, ಎಲ್ಲರೂ ಪ್ಲಾನ್ ಮಾಡಿರ್ತಾರ. ಬಟ್ ನಿಮ್ಗೊಂದು ಕಿವಿ ಮಾತು ಹೇಳ್ತಿರ್ತೀನಿ ತಿಳ್ಕೊಡ್ರಿ. ನಾನು ಅಷ್ಟೇ ಅಲ್ಲ, ಹೊಸದಾಗಿ ಬಂದ ಒಂದು ಸ್ಕ್ವಾಡ್ ಟೀಮ್ ಬಂದಿದೆ. ಬೆಳಗಾಂ ಡಿಸ್ಟಿಕ್ಗೆ ಅಂತ ಒಂದು ಸ್ಕ್ವಾಡ್ ಟೀಮು, ಬಾಗಲಕೋಟೆಗೆ ಒಂದು ಸ್ಕ್ವಾಡ್ ಅಂತ ಕಳಿಸಿದ್ದಾರೆ. ಅವ್ರು ನಮಗೆ ಗೊತ್ತಿರಲ್ಲ, ಅವ್ರು ನಮಗೂ ಇನ್ಫಾರ್ಮ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ಬಂದ್ಬಿಟ್ಟು ಯಾವ ಹಬ್ಬ ಇದೆ ಯಾವ್ದೊಂದು ಜಾತ್ರೆ ಇದ್ದಾಗ ಏನ್ ತೊಂದರೆ ಆಗುತ್ತೆ, ಯಾರನ್ನ ಫೋಕಸ್ ಮಾಡ್ತಾರ ಅಂತ ನಮಗೆ ಗೊತ್ತಿರಲ್ಲ. ಅವ್ರ ನಮಗೆ ಈ ಸರ್ ಬಂದಿದ್ದು ನಮ್ಗೆ ನಿಮ್ ಕಡೆ ತರ ಗಲಾಟೆ ಮಾಡಿ ಅಂತ ಅವ್ರು ಲಿಸ್ಟ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಅದು ಆಕ್ಚುಲಿ ಹಿಡನ್ ಇನ್ಫಾರ್ಮೇಶನ್, ಏನೋ ನಮ್ಮ ಮಾಲಿಂಪುರ ಜನ ನಮ್ಮವ್ರು ಅಂತ ಹೇಳಿ ನಿಮ್ಗೆ ಹೇಳ್ತಿರೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಕಾನೂನ ಕೈ ತೊಳಕ್ ಹೋಗ್ಬೇಡ್ರಿ. ಮೊದಲನೇದಾಗಿ ಏನೇನು ಹೇಳ್ಬೇಕಪ್ಪ ಅಂತಂದ್ರೆ, ಆಕ್ಚುಲಿ ಇವಾಗ ಸೇರೋದು ಮೇನ್ ಉದ್ದೇಶ ಎಲ್ಲರೂ ಬಂದಿರಿ ಹಿರಿಯರು. ಈಗ ನಮಗೊಂದು ಅವಕಾಶ ಮಾತಾಡಕ್ಕಿಲ್ಲ ಅಷ್ಟೇ, ನಮಗೊಂದು ಸಹಕಾರ ಅಷ್ಟೇ. ಡಾಲ್ಬಿ ವಿಚಾರಕ್ಕೆ ಮೇನ್ ಬರುತ್ತೆ ಪ್ರಾಬ್ಲಮ್ ಈಗ. ಯಾಕಂದ್ರೆ ಡಾಲ್ಬಿ ಏನಾಗತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ, ನಿಮ್ಗೆ ಎಲ್ಲ ಏನ್ ಮಾಡ್ತಾರೆ, ನಾವೆಲ್ಲ ಬ್ಯಾಡ್ ಅಂತೀವಿ. ಬಟ್ ನಿಮ್ದೇನು ಕ್ವಶನ್ ಅಷ್ಟೇ, ಸರ್ ಬೆಳಗಾದಾಗ ಹಚ್ಚಿರ್ ಸರ್, ಮುದೋಳದಾಗ ಹಚ್ಚಿರ್ ಸರ್, ಅಲ್ಲಿ ಹಚ್ಚಿರ್ ಅಂತೇಳಿ. ಬಟ್ ಏನಾಗತ್ತೆ, ಅಲ್ಲಿ ಹಚ್ಚಿದ ಮೇಲೆ ಡಾಲ್ಬಿ ನೀವು ಆಕ್ಚುಲಿ ಅದನ್ನ ಆದ್ಮೇಲೆ ನೋಡಲ್ಲ. ಡಾಲ್ಬಿ ಹಚ್ಚಿದ್ದೆ ನಾನು ವರ್ಷ ನೋಡಿರ್ತೀರ, ಆದ್ಮೇಲೆ ಮರುದಿವ್ಸ ಸ್ಟೇಷನ್ದಲ್ಲಿ ಯಾರ ಮೇಲೆ ಎಫ್ ಐ ಆರ್ ಆಗಿ ನಿಮ್ಗೆ ಗೊತ್ತಿರಲ್ಲ. ಸೊ ಫಸ್ಟ್ ಡಾಲ್ಬಿ ಮೇಲೆ ಎಫ್ ಐ ಆರ್ ಆಗಿರುತ್ತೆ. ಇಷ್ಟು ಗೈಡೆನ್ಸ್, ಯಾಕಂದ್ರೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಅಂದ್ರೆ ನಮ್ಗೆ ದೊಡ್ಡದು ನಮ್ಮ ಭಾರತದಲ್ಲಿನೇ. ಅದೇ ದೊಡ್ಡದಾಗಿರೋದ್ರಿಂದ ಅವ್ರ ಗೈಡೆನ್ಸ್ ನ, ಅವ್ರು ಕೊಟ್ಟಿರ್ತಕ್ಕಂಥ ನಿಯಮಾನುಸಾರ ನಾವು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ವಿರುದ್ಧ, ಅದಕ್ಕೆ ನಾವು ಅವಮಾನ ಮಾಡಿದಂಗೆ. ಅದಕ್ಕೋಸ್ಕರ ಡಾಲ್ಬಿ ವಿಚಾರನ್ನ ಸ್ವಲ್ಪ ಅದನ್ನ ನೀವು ಇವತ್ತಿಂದ ತಳ್ಳಿ ಹಾಕಿ, ಬುಕ್ ಇರುತ್ತೆ ಗಣಪತಿ ಹಬ್ಬದಾಗ ಎಲ್ಲಿ ಗಲಾಟೆಗೆ ಎಲ್ಲಿ ಅಂತೇಳಿ ನಮ್ಮ ಮಾಲಿಂಪುರದಾಗ ಇದುವರೆಗೆ ಎಲ್ಲಿ ಕಂಡು ಬಂದಿಲ್ಲ. ನನಗೂ ಒಂಥರ ಆಕ್ಚುಲಿ ಒಂದು ಅವಕಾಶ ಮಾಡಿಕೊಡಿ ಒಳ್ಳೆ ತರ ಮಾಡಕ್ಕೆ. ನಿಮಗೆ ಏನ್ ಸಹಕಾರ ಬೇಕು ಕೇಳಿ, ಎಲ್ಲರಿಗೂ ಕಡೆದಾಗ ಉಳ್ಕೊಡು ಒಂದೇ ಮನಸ್ಸಿನಾಗ ಡಾಲ್ಬಿ ವಿಚಾರವಾಗಿ ಹೇಳೋದು. ದಯವಿಟ್ಟು ಡಾಲ್ಬಿ ಹಚ್ಚಿದಾಗ ಮಾತ್ರ ಚೆನ್ನಾಗಿರುತ್ತೆ. ಅದ್ರ ಅಕ್ಕಪಕ್ಕ ಪೇಷಂಟ್ಸ್ ಇರೋದು ನೋಡಲ್ಲ ಯಾರು. ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಮನೆ ಮಗ ಅಂತೇಳಿ ನನಗೆ ತಿಳ್ಕೊಡ್ರಿ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ಅಣ್ಣನ ಮಗ ತಮ್ಮನ ಮಗ ತಿಳ್ಕೊಡ್ರಿ. ಡಾಲ್ಬಿಯಿಂದ ಎಷ್ಟು ತೊಂದರೆ ಆಗುತ್ತೆ. 5 ವರ್ಷದಿಂದ ನಾನು ಡಾಲ್ಬಿಯಿಂದ ಕುಣಿದ್ರಿ, ಹರಿಯಿತು ಕುಣಿತಿದ್ವಿ. ಈಗ ಅವ್ರು ಇವಾಗ ಏನಾಗತ್ತಾರ, ನಾ ಪೊಲೀಸ್ ಆದ್ಮೇಲೆ ಹೋದಾಗ ಅಜ್ಜ ಬಂದು ನೋಡ್ತಾರೆ, ಯಪ್ಪ ಅದನ್ನ ಮತ್ತೆ ಬಂದ್ ಮಾಡಿಸ್ತೇನೆ, ನಾನ ಬಂದು ಊರ್ಲ ಹಾಕೊಂಡಂತ ಅಜ್ಜ. ನನಗೆ ಕೇಳಾಕೋದು, ನನಗೆ ಸತ್ತು ಬದುಕಿ ಹಂಗಾಕತಿ. ಅದರಿಂದ ಆಕ್ಚುಲಿ ತುಂಬಾ ಒಂದು 45,000 ರೂಪಾಯಿ 70,000 ರೂಪಾಯಿ ವೇಸ್ಟ್. ಇನ್ನೊಂದು ಬೇರೆ ಜನಗಳಿಗೆ ಕಷ್ಟ. ಇನ್ನೊಂದೇನಪ್ಪ, ಜಗಳ ತೆಗಿಯಕ್ಕೆ ಒಂದು ಮೇನ್ ಉದ್ದೇಶ ಜಾಗ ಸಿಕ್ಕಂಗತ್ತದು. ಸೊ ಅದಕ್ಕೆ ಹೇಳ್ತಿರೋದು, ಡಾಲ್ಬಿನ ನೀವೆಲ್ಲರೂ ಇಲ್ಲೇ ಹಿರಿಯರಿದ್ದೀರಿ, ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಮೀರಿನ ಕೊಡಕ್ ಆಗಲ್ಲ. ಜಾನ್ಸ್ ತರಿಸಿದ್ರಲ್ಲ ಮೊನ್ನೆ, ಆ ತರ ಜಾನ್ಸ್ ತರಿಸ್ರಿ, ಇನ್ನು ಬೇರೆ ಯಾವ್ದೇ ತರದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ರಿ, ಅನುಕೂಲ ಆಗತ್ತೆ ಎಲ್ಲರಿಗೆ. ಅವ್ರಿಗೊಂದು 4 ದುಡ್ಡು ಹಾಕೋ. ನೀವು ಡಾಲ್ಬಿ ತರಿಸಿದಂಗ ಒಬ್ಬಗ ಕೊಡ್ತಿರಪ್ಪ 40 ರೂಪಾಯಿ ತಗೊಂಡ್ ನಾವು ಕುಡ್ದ. ನೋಡ್ರಿ ಮಣ್ಣಿ ಕೇಳ್ಬೇಕು, ನಮ್ಮ ಮುದೋಳಲ್ಲಿ ಡಾಲ್ಬಿ ಬುಕ್ ಮಾಡಕ್ ಚಿಕ್ಕೋಡಿ ಹೋಗಿದ್ರು, ಬರ್ತಾ ಆಕ್ಸಿಡೆಂಟ್ ಸತ್ರು. 22 ವರ್ಷ ಹುಡುಗ ಇಬ್ರು. ಏನ್ ಮಾಡ್ತೀವಿ, ಅವ್ರ ಮನೆಗೆ ಯಾರು ಜವಾಬ್ದಾರಿ? ಡಾಲ್ಬಿ ಬುಕ್ ಮಾಡಕ್ ಹೋಗ್ಯಾನ, ಅಲ್ಲಿ ಬರ್ತಾ ಆಕ್ಸಿಡೆಂಟ್ ಆಗಿ ಸತ್ತವನು. ಇಲ್ಲೇ ನಮ್ಮ ಇದೇ ರೋಡಿಗೆ, ಬೆಳಗಾವಿ ಚಿಕ್ಕೋಡಿ ರೋಡಿಗೆ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಸ್ಪಾಟ್. ಏನ್ ಮಾಡಿ, ಅಲ್ಲ ಅವ್ರ ಮನೆಗೆ ಯಾರ್ರಿ? ಈಗ ನಾವು ಹೋಗ್ತೀವಿ, ನಾವು ಹಿರಿಯರು ಹೋಗ್ತೀವಿ, ಸಾಂತ್ವನ ಬರ್ತೀವಿ, ಅವ್ರ ಮನೆಗೆ ಅವರೇ ದೊಡ್ಡವ್ರು ಇರ್ತಾರೆ, ಅವರೇ ಆದರ್ ಸ್ತಂಭ ಇರ್ತಾರೆ. ಅಲ್ಲಿ ಮತ್ತೆ ಪ್ರಶ್ನೆ ಬಂದಿರೋದು, ಹೆಲ್ಮೆಟ್ ಹಾಕಿದ್ರೆ ಪಕ್ಕ ಬದುಕ್ತಿದ್ರು ಅವ್ರು. ಅವ್ರಿಗೆ ಏನೇನಾಗಿಲ್ರಿ, ಇಬ್ಬರಿಗೆ ಸ್ವಲ್ಪ ಪೆಟ್ಟಾಗೈತಿ, ಒಬ್ಬಗೆ ತಲೆ ಹೊಡತಿ, ಇನ್ನೊಬ್ಬ ಬ್ಲಡ್ ಕಾಟ್ ಆಗೈತಿ ತಲೆ ಹೊಟ್ಟೊಳಗ. ಹೆಲ್ಮೆಟ್ ಇದ್ದವ್ರಿಗೆ ಏನೇನು ಹಾಕಿರ್ಲಿಲ್ಲ ನಿಜವಾಗ್ಲು. ಹಿಂಗೆ ಗಣಪತಿ ವಿಚಾರದಲ್ಲಿ ಯಾವುದೇ ತರಹದ ಕೇಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಮುಸ್ಲಿಂ ಬಾಂಧವರು ಇಲ್ಲೇ ಇದ್ದೀರಾ, ನಿಮಗೂ ಕೂಡ ಅಡ್ವಾನ್ಸ್ ಆಗಿ ಈದ್ ಮಿಲಾದ್ ಶುಭಾಶಯಗಳು ಹೇಳುತ್ತೆ. ನಿಮ್ದು ಕೂಡ ಇಲ್ಲಿರುತ್ತೆ. ಮಾಲಿಂಪುರದಲ್ಲಿ ಯಾವುದೇ ತರ ಆತರ ಘಟನೆಗಳಾಗಿಲ್ಲ.
ನಾವು ಆಗಾಕ ಈ ತರ ಆಸ್ಪತ್ರೆ ಕೊಡಬಾರ್ದು, ನಮಗೂ ಈ ತರ ಒಂದ್ಸಲ ಅವಕಾಶ ಕೊಡ್ರಿ, ನನಗೂ ಈ ತರ ಮಾತು ಕಟ್ಟ ಪಿ ಎಸ್ ಅಂತ ಬಂದಿದ್ದಪ್ಪ, ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲಪ್ಪ ಹಂಗೆ ಅಂತ ಅನ್ನೋಂಗ್ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಏನ್ ಬೇಕು ಕೇಳಿ ಸಹಕಾರ ನಾನು ಕೊಡ್ತೀನಿ. ಎಸ್ಪೆಷಲಿ ಅದ್ ಕೇಳೋಣ. ಏನು ನೀವು ಯಾವ ತರ ಗಣಪತಿನ ಏನೋ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ದಯವಿಟ್ಟು ಒಬ್ಬೊಬ್ಬರಾಗಿ ಹೇಳ್ಬೋದು, ಏನ್ ತೊಂದರೆ ಇಲ್ಲ. 16ನೇ ತಾರೀಕು ಏನು ಇದು ಸರ, ಅವಾಗ ಹೆಂಗ ಪ್ರತಿ ಸರ ಹೊರಗಿಂದ ವಾಸನೆ ಮಾಡಿಲ್ಲ, ಹಂಗ ಶಾಂತ ರೀತಿಯಿಂದ ಮಾಡ್ಕೊತೀವಿ. ನಮ್ದೇನ ಡಾಲಿಂಬ ಅಲ್ಲಿ ಏನ್ ಅಂತಾರ, ಒಂದು ಹುಡುಗರನ್ನ ತಗೊಂಡ ಒಂದು ಮೆರವಣಿಗೆ ಕಾರ್ಯಕ್ರಮ ಶಾಂತ ರೀತಿ ನಮ್ಗೆ ಮಾಹಿತಿ ಕೊಟ್ಬಿಡ್ತೀವಿ ಸರ್. ಓಕೆ. ಅಲ್ಲ ನಿಮ್ಗೆ ಏನ್ ಸಂಶಯ ಇದೆ ಕೇಳ್ರಿ ಹುಡುಗರೇ, ಮತ್ತೆ ಇಲ್ಲಿ ಅಂಗಡಿ ಕಡೆ ಬರೋರು ನೀವು, ಅನ್ನ ಕಡೆ ಬರೋರು, ಈ ಕಡೆ ಬರೋರು, ಕೇಳ್ರಿ ಏನ್ ಬೇಕು ಕೇಳ್ರಿ ಸರ್. ನಿಮ್ ಕಡೆ ನಿಮ್ಗೆ ಯಾವ ತರ ಕೇಳ್ರಿ, ನಿಮ್ದು ಗೈಡ್ಲೈನ್ಸ್ ಏನಂತ ಹೇಳ್ಬಿಡಿ ಸರ್. ಸಣ್ಣ ಸಣ್ಣ ಗಣಪತಿಗಳನ್ನ ವಿಸರ್ಜನೆ ಮಾಡ್ಲಿಕ್ಕೆ ಮೂವಲ್ ಅದು ಟ್ಯಾಂಕ್ ಇದು ಅಂದ್ರೆ ನೀರಿನ ಟ್ಯಾಂಕ್ ಇದು ಮಾಡ್ಕೊಂಡ ಅದನ್ನು ಒಂದು ವ್ಯವಸ್ಥೆ ಮಾಡ್ಕೊಡ್ತೀವ್ರಿ ಸಣ್ಣ ಗಣಪತಿ ವಿಸರ್ಜನೆಗೆ. ಈಗ ತಮ್ಗೆ ಗೊತ್ತಿದ್ದಂಗೆ KB ಮತ್ತು ತಮ್ಮ ಡಿಪಾರ್ಟ್ಮೆಂಟ್ ನಿಂದ ಸಿಂಗಲ್ ವಿಂಡೋ ಏನಾದ್ರು ಮಾಡ್ತಿರ್ತಾರ ಸರ್, ಅದನ್ನ ನಾವು ತಮ್ಮ ಏನ ಪ್ರೊಸೆಸ್ ಐತಿಲ್ಲ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಸರಿ ಸರ್, ನಿಮ್ ಕಡೆ ಏನೋ ಯಾವ್ದು ಗೈಡೆನ್ಸ್ ಇದನ್ನ ಕೊಟ್ಬಿಡ್ರಿ ಮಾಡ್ಬಿಡ್ತೀವಿ ಅಂತ ಸರ್. ಗೈಡ್ಲೈನ್ಸ್ ನಮ್ ಕಡೆ ಬಂದಿರಂಗಿಲ್ಲ, ಬಹುಶಃ KB ಮತ್ತು ನಿಮ್ಗೆ ಅದರ KB NOC ಸರ್, KB NOC ಇರ್ತಿದ್ದಲ್ಲ ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು KB ಜೊತೆ ಕೂಡಿ ಅದನ್ನ ಸಹಕರಿಸ್ತೇವೆ ಸರ್. ಅಷ್ಟೇ ಅಲ್ರಿ ಸರ್, ಏನು ಹೊತ್ತಿದಾಗ ತಾವು ಈ ರಸ್ತೆ ಮೇಲೆ ಸ್ಟೇಜ್ ಮತ್ತು ಬಂಬ್ಗಳನ್ನ ಹಾಕ್ತಿರ್ತಾರ ಸರ್, ಆದಷ್ಟು ರಸ್ತೆಗಳನ್ನ ಸ್ವಲ್ಪ ಆದ್ರೆ ಅದು ಘಾಸಿಗಳು ಇದ್ರೆ ಅದನ್ನ ನಾಶ ಮಾಡ್ಲಾರ್ದಂಗ ವ್ಯವಸ್ಥಿತವಾಗಿ ಹಾಕ್ಬೇಕು ಮತ್ತು ಸಾರ್ವಜನಿಕ ತೊಂದರೆ ಆಗ್ಲಾರ್ದಂಗ ಆಗ್ಬೇಕಂತ ನಾವು ಪುರಸಭೆಯಿಂದ ಮೆಚ್ಕೊಳ್ತೇವೆ ಸರ್. ವೇದಿಕೆ ಮೇಲೆ ಇರ್ತಕ್ಕಂಥ ನೂತನ ಅಧ್ಯಕ್ಷರಿಗೂ ಹಾಗೂ ಅಧಿಕಾರಿಗಳಿಗೆ ಹಾಗೂ ಅಶೋಕಣ್ಣ ಅವರಿಗೆ ಹಾಗೂ ಮಹಲಿಂಗಪುರದ ಎಲ್ಲ ಮುಖಂಡರಿಗೆ, ನನ್ನ ಸಹೋದರರಿಗೆ ಹಾಗೂ ಪ್ರೆಸ್ ಇಲಾಖೆಯ ಎಲ್ಲ ನನ್ನ ಆತ್ಮೀಯರಿಗೆ ನಮಸ್ಕಾರಗಳು. ಆಲ್ರೆಡಿ ನಾ ಇಲ್ಲಿ 6ನೇ ವರ್ಷ ನಾ ಈ ಮೀಟಿಂಗ್ ಬರ್ತಾ ಇದ್ದೀನಿ. ಎಲ್ರಿಗೂ ಗೊತ್ತದ ನಾ ಸೇಫ್ಟಿ ನಾವು ಯಾಕಂದ್ರೆ ಕಾನೂನನ್ನ ಕಾಪಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಂತೂ ಅವ್ರು ಮುಂದಿರ್ತಾರ, ಎಲ್ಲ ಅವ್ರು ನೋಡ್ತಾ ಇರ್ತಾರ ಅದನ್ನ. ಆಮೇಲೆ ಇನ್ನುಳಿದಂತೆ ಡಿಸಿಪ್ಲೈನ್ ಆಗಿ ಗಣಪತಿ ವಿಸರ್ಜನೆ ಮಾಡಬೇಕು, ಗಣಪತಿಯನ್ನ ಕೂಡಿಸ್ಬೇಕು, ಅದಕ್ಕೆ ಸಂಬಂಧಪಟ್ಟಂಗ ನಮ್ಮ TMC ಅಧಿಕಾರಿಗಳು ನೋಡ್ತಾ ಇರ್ತಾರ. ಇನ್ನು ನನ್ನ ಮುಖ್ಯ ಕೆಲಸಪ್ಪ ಅಂತಂದ್ರೆ ನಿಮ್ಗೆಲ್ಲ ಬೆಳಕನ್ನ ಕೊಡಬೇಕು, ವಿತ್ ಸುರಕ್ಷತಾ ಸೇಫ್ಟಿ ತಲೆಯಲ್ಲಿ ಇಟ್ಕೊಂಡು ನಾನು ನಿಮಗೆ ಕೊಡ್ಬೇಕಾಗ್ತದ ಕರೆಂಟ್. ದಯವಿಟ್ಟು ನಿಮಗ ಈ ಮೂಲಕ ನಾನು ಏನ್ ವಿನಂತಿ ಮಾಡ್ತೀನಪ್ಪ ಅಂತಂದ್ರ, ಕರೆಂಟ್ ಸರ್ವಿಸ್ ವೈರ್ಗಳನ್ನ ಯಾರು ಪದೇ ಪದೇ ಹೇಳಿದಂಗ ನೀವು ಯಾರು ಸರ್ವಿಸ್ ವೈರ್ಗಳನ್ನ, ಲೈವ್ ಸರ್ವಿಸ್ ವೈರ್ಗಳನ್ನ ಟಚ್ ಮಾಡಬಾರ್ದು. ನಮ್ಮ ಲೈನ್ಮನ್ ಸ್ಟಾಫ್ ಬರತ್ತ, ನೀವು ಯಾರ್ಯಾರ ಗಣೇಶನ್ನ ಕೂಡಿಸ್ತಿರಲ್ಲ ಲೀಗಲ್ ಆಗಿ ನಮ್ಮ ಇಲಾಖೆಗೆ ಬಂದು ನಮ್ಮ ಒಂದು ಪರ್ಮಿಷನ್ ತೆಗೆದುಕೊಳ್ಳಲೇಬೇಕು. ನೀವ ಎಲ್ಲಾ ಖರ್ಚು ಮಾಡ್ತಿರ್ತೀರಿ, ಎಲ್ಲಾ ಕಡೆ ನೀವು ಖರ್ಚು ಮಾಡಿ ಎಲ್ಲೋ ಮಾಡ್ತಿರ್ತೀರಿ, ಗಣೇಶ ಉತ್ಸವ ಚೆನ್ನಾಗಲ್ಲ ಅಂತೇಳಿ ಆ ಒಂದು ಸರ್ವಿಸ್ ವೈರ್ಗೆ ಶಣತನ ಮಾಡಬೇಡ್ರಿ. ಸುತ್ತಿಟ್ಟಿರ್ತೀರಿ ಸರ್ವಿಸ್ ವೈರ್ಗಳು, ವರ್ಷಾನುಗಂಟ್ಲೆ ಇರ್ತಾವ, ನಿಮ್ಮ ಸ್ಟೋರ್ ನಲ್ಲಿ ಎಲ್ಲೋ ಬಿದ್ದಿರ್ತಾವ, ಪತ್ರ ಶೆಡ್ಗೆ ಕಟ್ ಆಗಿ ಹತ್ತಿರ್ತದ, ತೆರೆದಿರ್ತದ, ಒಳಗಿರ್ತಕ್ಕಂಥ ಅಲ್ಯೂಮಿನಿಯಂ ಹೊರಗೆ ಬಂದಿರತ್ತ, ಅದನ್ನು ನೀವು ಗಮನಿಸಂಗಿಲ್ಲ. ಎಸ್ಪೆಷಲಿ ನಿಮ್ಮ ಕೈಯಾಗ ನೀವು ಯಾರು ಲೀಡರ್ಸ್ ಮಾಡ್ತಿರಂಗಿಲ್ಲ, ಅದನ್ನ ನಿಮ್ ಕೈಯಾಗಿರ್ತಕ್ಕಂಥ ಚಿಕ್ಕ ಮಕ್ಳು ಮಾಡ್ತಾ ಇರ್ತಾರ. ದಯವಿಟ್ಟು ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಏನಾದ್ರು ಮಾಡಕ್ ಹೋಗಿ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೊಂಡು ಜೀವಕ್ಕೆ ಹಾನಿ ಆಗ್ಲಾರ್ದಂಗ್ ನೋಡ್ಕೋರಿ. ಆಗ್ಬಾರ್ದು, ಆಗಿಲ್ಲ, ಆಗುದು ಬೇಡ, ಆಗ್ಲಾರ್ದಂಗ್ ಎಲ್ಲರೂ ಮುನ್ನೆಚ್ಚರಿಕೆಯಿಂದ ನೋಡ್ಕೊಳ್ಳೋಣ ಅಂತ ನಾನು ನಿಮ್ಮಲ್ಲಿ ಹೃತ್ಪೂರ್ವಕವಾಗಿ ಕೇಳ್ಕೊತೀನಿ. ದಯವಿಟ್ಟು ಲೀಡರ್ಸ್ ಅದನ್ನ ಜವಾಬ್ದಾರಿ ತಗೊಳ್ರಿ. ಆಮೇಲೆ ಮೇನ್ ನೀವು ಶೆಡ್ ಹಾಕ್ತಿರಲ್ಲ ಗಣಪತಿ ಕೂಡ್ಸ, ಒಂದೇ ಗಣಪತಿ ಒಂದ್ ದಿವ್ಸ ಗಣಪತಿ ರಿಸ್ಕ್ ಕಡಿಮೆ ಇರುತ್ತೆ, 5-5 ದಿವ್ಸ 7 ದಿವ್ಸ ಮಾಡ್ತಿರಲ್ಲ. ದಯವಿಟ್ಟು ನೀವು ನಮ್ಮ ಲೈನ್ಮನ್ ನಂಬರ್, ಆ ಏರಿಯಾ ಲೈನ್ಮನ್ ನಂಬರು, ನನ್ನ ನಂಬರು ನೀವು ಲೀಡರ್ಗಳು ಇಟ್ಕೋಬೇಕು. ಆಮೇಲೆ ನೀವು ನೈಟ್ ಅಲ್ಲಿ ಯಾರು ಮಲಗ್ತಿರಲ್ಲ, ಅಲ್ಲಿ ಫಿಟ್ಟಿಂಗ್ ಯಾರು ಮಾಡಿರ್ತಿರಲ್ಲ, ನೀವು ನಮ್ಮ ಇಲಾಖೆಗೆ ಬಂದು ಪರ್ಮಿಷನ್ ತಗೊಳ್ಳುವ ಟೈಮ್ದಾಗ ನಿಮ್ಮ ಲೆಟರ್ ಪ್ಯಾಡ್ ಒಳಗ ನೀವು ಅಪ್ಲಿಕೇಶನ್ ಏನ್ ಕೊಡ್ತಿರಲ್ಲ, ಯಾರಲ್ಲಿ ಫಿಟ್ಟಿಂಗ್ ಮಾಡಿ ಹೋಗಿರ್ತಾರ ನಿಮ್ ಇಂಟರ್ನಲ್, ಆ ಪರ್ಟಿಕ್ಯುಲರ್ ಎಲೆಕ್ಟ್ರಿಷಿಯನ್ ನಂಬರ್ ಅನ್ನ ಬರ್ದಿರ್ಬೇಕು ನಮ್ಮ ಅಪ್ಲಿಕೇಶನ್ ಒಳಗ. ನಾ ಹೊಸದಾಗಿ ಹೇಳ್ತಾ ಇದ್ದೀನಿ, ಯಾಕಪ್ಪ ಅಂತಂದ್ರ ಅವ್ರನ್ನ ಜವಾಬ್ದಾರಿ ಮಾಡ್ತೀವಿ ನಾವು. ಅಲ್ಲಿ ಒಳಗಿರ್ತಕ್ಕಂಥ ಎಲೆಕ್ಟ್ರಿಕ್ ಪತ್ರ ಶೆಡ್ ಹೆಂಗ್ ಬೇಕಾದಂಗ ವೈರಿಂಗ್ ಮಾಡ್ತಕ್ಕದ್ದಲ್ಲ. ದಯವಿಟ್ಟು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಯಾರಾದ್ರೂ ಬಂದಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ.
ಅದು ಬಹಳ ಇಂಪಾರ್ಟೆಂಟ್ ನಿಮ್ ಕೈಗಿರತ್ತದು. ನಾವು KEB ಬರೀ ನಿಮಗೆ ಕಂಬದಿಂದ ಸರ್ವಿಸ್ ಕೊಡ್ತೀವಿ. ನೀವು ನಮ್ಮ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ಎಷ್ಟು ಕಿಲೋವ್ಯಾಟ್ ಸಪ್ಲೈ ಬೇಕು ಅದನ್ನ ನೀವು ಕೊಟ್ಟು ಕೇಳಿದ್ರಪ್ಪ ಅಂದ್ರೆ ಅದು ಪರ್ಟಿಕ್ಯುಲರ್ ನಾವು ಟ್ಯಾರಿಫ್ ಹಚ್ಚಿ ಆ ಅಮೌಂಟ್ಗೆ ನೀವು ರೇಟ್ ತಗೊಂಡು ಅಮೌಂಟ್ ಕಟ್ತೀರಿ. ಮುಂದಿನ ಜವಾಬ್ದಾರಿ ನಿಮ್ದು ಇಂಟರ್ನಲ್. ನಾನು ಕಂಬದಿಂದ ನಿಮ್ಗೆ ಕೊಡ್ತೀನಿ, ಮುಂದ್ಗಡೆ ಒಳಗಡೆ ಏನು ನಿಮ್ಮ ಮೀಟರ್ ಬಾಕ್ಸ್ ನಿಮ್ಮ ಹೋಲ್ಡರ್ ಬಾಕ್ಸ್ ಆಮೇಲೆ ಬಟನ್ ಬಾಕ್ಸ್ ಇರುತ್ತಲ್ಲ ಅದು ನೇರವಾಗಿ ನೀವೇ ಜವಾಬ್ದಾರಿ ಎಲೆಕ್ಟ್ರಿಷಿಯನ್ಸ್. ದಯವಿಟ್ಟು ನೀವು ಲೀಡರ್ಗಳು ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಯಾವುದೇ ರೀತಿ ಆಗಿರ್ತಕ್ಕಂಥ ಕಟ್ ಆಗಿದ್ದ ವೈರ್ಗಳಾಗ್ಲಿ ಆಮೇಲೆ